ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಬಂದುಬಿಟ್ಟು 7 ಡೇಸ್ ಚಾಲೆಂಜಲ್ಲಿ 7th ಡೇ ನಡೀತಾ ಇದೆ. ಸೊ ಇದ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ 7 ಡೇಸ್ ಚಾಲೆಂಜಲ್ಲಿ ತುಂಬಾ ರೆಸಿಪೀಸ್ಗಳನ್ನ ತೋರಿಸಿದ್ದೀನಿ, ವೆಯ್ಟ್ ಲಾಸ್ ರೆಸಿಪೀಸ್ಗಳು. ಬಟ್ ನನಗೆ ಪರ್ಸ್ನಲ್ಲಾಗಿ ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ನಾನು ಓಟ್ಸ್ ರೆಸಿಪಿದು ಡಯಟ್ ಚಾಲೆಂಜ್ 20 ಡೇಸ್ ಚಾಲೆಂಜ್ ಮಾಡ್ಕೊಂಡಿದ್ದೆ ಅಲ್ವಾ, ಮತ್ತು 7 ಡೇಸ್ ಚಾಲೆಂಜ್ಗೂ 20 ಡೇಸ್ ಚಾಲೆಂಜಿಂದು ನಮಗೆ ಓಟ್ಸ್ ರೆಸಿಪಿದು ತುಂಬಾ ಬೇಗ ರಿಸಲ್ಟ್ ಕೊಡ್ತು. ಬಟ್ 7 ಡೇಸ್ ಚಾಲೆಂಜಿಂದು ನನಗೆ ಅಷ್ಟಾಗಿ ರಿಸಲ್ಟ್ ಏನು ಕೊಡಲಿಲ್ಲ. ಅಂದರೆ ಅದು ಎಲ್ಲದನ್ನು ಫಾಲೋ ಅಪ್ ಮಾಡಿದ್ರೂ ಕೂಡ ನಾನು ಯಾವುದೇ ಎಕ್ಸಸೈಸ್ ಆಗಲಿ ವಾಕಿಂಗ್ ಆಗಲಿ ಯಾವುದನ್ನು ಮಾಡಲಿಲ್ಲ. ಬಟ್ ಅದಕ್ಕಿಂತ ಇದು ನನಗೆ ರಿಸಲ್ಟ್ ಅಷ್ಟು ಕೊಡಲಿಲ್ಲ. ಆ್ಯಸ್ ಇಟ್ ಈಸ್ ಎಷ್ಟಿದೆ ಅಷ್ಟನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗುವಷ್ಟು ಮಾತ್ರ ಆಯಿತು ಅಂತ ಹೇಳ್ಬೋದು, ಅಷ್ಟೇ 7 ಡೇಸ್ದು. ಬಟ್ ನೆಕ್ಸ್ಟು ಚಾಲೆಂಜಸ್ನ ಸ್ಟಾರ್ಟ್ ಮಾಡುವಾಗ ಮತ್ತೆ ಅದೇ ವೆಯ್ಟಿಂದ ಏನು ಓಟ್ಸ್ ರೆಸಿಪಿದಾಗಲಿ ಮತ್ತು ಅದ್ರ ಜೊತೆಗೆ ಮಧ್ಯೆ ಮಧ್ಯೆ ಬೇರೆ ಬೇರೆ ಏನಾದರೂ ರೆಸಿಪೀಸ್ನ ಮಾಡಿಕೊಂಡು ಬ್ಯಾಲೆನ್ಸ್ಡ್ ವೆಯ್ಟ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಥರನೂ ಆ ಥರ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ 7 ಡೇಸಲ್ಲಿ ನನಗೆ ಅಷ್ಟು ರಿಸಲ್ಟ್ ನನಗೆ ಕೊಡಲಿಲ್ಲ. ಹಾಗಾಗಿ ನಾನು ಕೂಡ ವೆಯ್ಟ್ ನಿಮಗೆ ರಿವೀಲ್ ಮಾಡ್ತಾ ಇಲ್ಲ. ಸೊ ಹಾಗೆ ಬಂದುಬಿಟ್ಟು 7th ಡೇನಲ್ಲಿ ಆ್ಯಸ್ ಯೂಶ್ವಲ್ ನಾನು ಮಾರ್ನಿಂಗ್ 1 ಲೋಟ ಬಿಸಿನೀರನ್ನ ತೊಗೊಂಡೆ. ಹಾಗೆ ಬಾಟಲ್ ಗಾರ್ಡ್ದು ಸೋರೆಕಾಯ್ದು ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬಂದುಬಿಟ್ಟು ಒಂದು ಕಾಲು ಭಾಗದಷ್ಟು ಸೋರೆಕಾಯಿನ ಸಿಪ್ಪೆ ತೆಗೆದ್ಬಿಟ್ಟು ಮಧ್ಯ ಸೀಡ್ಸ್ ಎಲ್ಲ ಇರುತ್ತಲ್ವ, ಸೊ ಅದನ್ನು ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ. ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಸ್ವಲ್ಪ ಶುಂಠಿನ ತೊಗೊಂಡಿದ್ದೆ. ಅಷ್ಟನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಈಗ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಹೇಳಿದ್ನಲ್ಲ, ಯಾವುದೇ ಡಿಟಾಕ್ಸ್ ಡ್ರಿಂಕ್ ಆಗಲಿ ನಾವು ರುಬ್ಕೊಂಡಿದ್ದಾದಮೇಲೆ ಅದರಲ್ಲಿ ಪಲ್ಪ್ ಬರುತ್ತಲ್ವ, ಅದನ್ನು ಡೈರೆಕ್ಟಾಗಿ ಹಾಗೆ ಕುಡಿಯೋದಕ್ಕಂತೂ ಆಗಲ್ಲ. ಆ ಪಲ್ಪನ್ನ ತಗೊಳ್ಬೇಕು. ಅದರಲ್ಲಿ ಎಷ್ಟು ಬಂದಿರುತ್ತೆ ಪಲ್ಪು, ಅದರಲ್ಲಿ 50% ಅಷ್ಟು ಆ್ಯಡ್ ಮಾಡ್ಕೊಳ್ಬೇಕು. ಸೊ ನಾವು ಯಾವುದೇ ಥರದ್ದು ಡಯೆಟ್ನ ಮಾಡಿಕೊಂಡ್ರೂ ಕೂಡ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾನು ತೋರಿಸಿರೋ ರೆಸಿಪೀಸ್ಗಳಲ್ಲಿ ನಾನು ಯಾವುದು ಜಾಸ್ತಿನೂ ತೊಗೊಂಡಿಲ್ಲ, ತೀರಾ ಕಮ್ಮಿನೂ ತೊಗೊಂಡಿಲ್ಲ, ಮೀಡಿಯಮ್ ಆಗೇ ತೊಗೊಂಡಿದ್ದೀನಿ. ಆದ್ರೂ ಏನಂತ ಹೇಳಿದ್ರೆ, ನಾವು ಏನೇ ಡಯಟ್ ಮಾಡಿದ್ರೂ ಎಕ್ಸಸೈಸು ಮತ್ತು ವಾಕಿಂಗು ಇದಂತೂ ಕಂಪಲ್ಸರಿ ಇರಲೇಬೇಕು. ಮಿನಿಮಮ್ ಒಂದು ದಿನಕ್ಕೆ ಅರ್ಧ ಗಂಟೆನಾದ್ರೂ ವಾಕ್ ಮಾಡಲೇಬೇಕು. ಸೊ ಅದನ್ನು ನಾನು ಫಾಲೋ ಅಪ್ ಮಾಡೋದಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಚಿನಿಮನು ನನ್ನ ಜೊತೆನೇ ಎದ್ಬಿಡ್ತಾಳೆ, ಅವಳು ನನ್ನ ಕೈ ಬಿಡೋದೇ ಇಲ್ಲ. ಸೊ ಹಾಗಾಗಿ ನನಗೆ ವಾಕು ಎಕ್ಸಸೈಸು ಮಾಡೋದಕ್ಕಾಗಲಿಲ್ಲ. ಅದ್ರ ಜೊತೆಗೆ ಹಬ್ಬ ಬೇರೆ ಬಂತು. ಹಬ್ಬದ್ದು ಮತ್ತು ಕ್ಲೀನಿಂಗು ಅದು ಇದು ಅಂತ ಹೇಳಿಬಿಟ್ಟು ಕೆಲಸ ಆಗೋಯ್ತಲ್ವ. ಸೊ ಹಾಗಾಗಿ ಅದು ಏನು ಫಾಲೋ ಅಪ್ ಮಾಡೋದಕ್ಕಾಗಲಿಲ್ಲ. ಬಟ್ ಡಯೆಟ್ ಪ್ಲ್ಯಾನಿಂಗ್ ಏನಿತ್ತು ಅದನ್ನು ಮಾತ್ರ ಮಾಡ್ಕೊಂಡಿದ್ದೆ, ಫುಡ್ಡಲ್ಲಿ ಡಯೆಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಎಕ್ಸಸೈಸು ಮತ್ತು ವಾಕಿಂಗು ಕಂಪಲ್ಸರಿ ಮಾಡಿಕೊಳ್ಳೇಬೇಕು. ನಮ್ಮ ಕ್ಯಾಲೋರೀಸ್ ಅಲ್ಲಿ ಒಂದು ಅರ್ಧ ಗಂಟೆ ನಾವು ವಾಕ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ 300 ಕ್ಯಾಲೋರೀಸ್ ಲಾಸ್ ಆಗುತ್ತೆ ನಮ್ಮ ಬಾಡಿನಲ್ಲಿ. ಸೊ ಹಾಗಾಗಿ ವಾಕ್ ಕಂಪಲ್ಸರಿ ಮಾಡಿಕೊಳ್ಳೇಬೇಕು. ನೆಕ್ಸ್ಟ್ ಡೇಸಲ್ಲಿ ನಾನು ಚಾಲೆಂಜ್ ಮಾಡುವಾಗ ಅದರಲ್ಲಿ ಕಂಪಲ್ಸರಿಯಾಗಿ ವಾಕಿಂಗ್ ಪ್ಲಸ್ ಎಕ್ಸಸೈಸು ಮಾಡ್ಕೊಳ್ಳೇಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಡಿಟಾಕ್ಸ್ ಡ್ರಿಂಕ್ ಬಾಟಲ್ ಗಾರ್ಡ್ದು ರೆಡಿ ಆಯಿತು. ಸೊ ಅದನ್ನು ಪಲ್ಪೆಲ್ಲ ತೆಗೆದ್ಬಿಟ್ಟು 50% ಮಾತ್ರ ಅದಕ್ಕೆ ಅಪ್ ಮಾಡಿಕೊಂಡು ಮಾರ್ನಿಂಗ್ ತೊಗೊಳ್ತಾ ಇದ್ದೀನಿ ನಾನು. ಹಾಗೆಯೇ ವೀಡಿಯೋಸ್ ಕೂಡ ತುಂಬಾ ಲೇಟ್ ಆಗೋಯಿತು. ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗೋಯಿತು ಮನೆ ಕಡೆ, ಅದು ಇದು ಇದ್ದಿದೆ ಅಲ್ವಾ. ಸೊ ಹಾಗಾಗಿ ನನಗೂ ಅಷ್ಟಾಗಿ ಇಂಟ್ರೆಸ್ಟ್ ಆಗಲಿಲ್ಲ. ಬಟ್ ವೀಡಿಯೋಸ್ ಎಲ್ಲ ರೆಡಿಯಾಗಿತ್ತು, ಅದಕ್ಕೆ ವಾಯ್ಸ್ ಕೊಡೋದಕ್ಕಾಗಲಿ ಇದಾಗಲಿ ಮಾಡೋದಕ್ಕಾಗಲಿಲ್ಲ. ಸೊ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಯಿತು. ಸೊ ಹಾಗಾಗಿ ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗಲಿಲ್ಲ. ವೀಡಿಯೋಸ್ ಎಲ್ಲ ಇತ್ತು, ಆದರೆ ವಾಯ್ಸ್ ಕೊಡೋದಕ್ಕಾಗಲಿಲ್ಲ. ನನ್ನ ಡಯಟು ಕೂಡ 7 ಡೇಸ್ದು ಕಂಪ್ಲೀಟ್ ಆಯಿತು. ಬಟ್ ನನಗೆ ಅಷ್ಟಾಗಿ ರಿಸಲ್ಟ್ ನನಗೆ ಕೊಡಲಿಲ್ಲ. ಸೊ ಹಾಗಾಗಿ ನಾನು ವೆಯ್ಟ್ ಕೂಡ ರಿವೀಲ್ ಮಾಡ್ತಿಲ್ಲ. ಸೊ ಆಮೇಲೆ ಮತ್ತೆ ಹಬ್ಬ ಬಂದಿದ್ದರಿಂದ ಯಾವುದೇ ಡಯಟ್ ಪ್ಲ್ಯಾನಿಂಗು ಇದು ಎಲ್ಲ ಏನೂ ಮಾಡೋದಕ್ಕಾಗಲಿಲ್ಲ. ಹಬ್ಬ ಅಂದರೆ ಮೊದಲೇ ಎಲ್ಲರಿಗೂ ಖುಷಿ ಅಲ್ವಾ, ಅದರಲ್ಲೂ ಗೌರಿ ಹಬ್ಬ, ಗಣೇಶ ಹಬ್ಬ ಅಂತ ಹೇಳಿಬಿಟ್ರೆ ಅದು ಇದು ಮಾಡ್ತಿರ್ತೀವಿ. ಸೊ ರೈಸ್ ಅಂತೂ ಏನೂ ಮಾಡೋದಕ್ಕಾಗಲ್ಲ. ಆಮೇಲೆ ನಮ್ಮದು ನಾಗರು ಎಲ್ಲ ಇತ್ತಲ್ವ. ಸೊ ಹಾಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು. ನಾವು ನಾಗರು ಯಾವ ಥರ ಮಾಡ್ತೀವಿ ಅಂತ ಹೇಳಿದ್ರೆ, ಊರಲ್ಲಿ 80 ಮನೆಯವರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಒಂದು ದೇವಸ್ಥಾನದಲ್ಲಿ ಅವರು ಎಲ್ಲರೂ ಅಡುಗೆನ ಮಾಡ್ಕೊಂಡ್ಬಿಟ್ಟು ಸಂಜೆ ಟೈಮಲ್ಲಿ ಏನು ಗೌರಿ ಹಬ್ಬ ಆದ ಮಾರನೇ ದಿನ
80 ಮನೆಯವರು ಮೊಸರು ಅನ್ನ, ಕಿಚಡಿ ಹಾಗೆಯೇ ಎಲ್ಲ ಕಾಳುಗಳನ್ನ ಬೆರಕೆ ಕಾಳನ್ನ ಸೇರಿಸಿ ಸಾಂಬಾರು ಮಾಡಿಕೊಂಡು ಹಾಗೆ ನುಗ್ಗೆ ಸೊಪ್ಪಿನ ಕಾಳಿಂದು ನುಗ್ಗೆ ಸೊಪ್ಪು ಹಾಗೆ ಅವರೆಕಾಳು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನುಗ್ಗೆ ಸೊಪ್ಪಿನ ಕಾಳು ಅಂತ ಹೇಳಿ ಮಾಡ್ಕೊಳ್ತಾರೆ. ಹಾಗೆ ಕಡಲೆಬೇಳೆ ಕೋಸಂಬರಿ ಅಂತ ಹೇಳಿ ಮಾಡ್ತಾರೆ. ಕಾಯಿ ರಸ, ಬಾಳೆಹಣ್ಣು, ಚಿಗ್ನಿ, ಟಮಟ ಸೊ ಇದೆಲ್ಲದನ್ನು ಮಾಡ್ಕೊಂಡ್ಬಿಟ್ಟು ಅದೇ ಒಂದು ದೇವಸ್ಥಾನದ ಹತ್ರ ತೊಗೊಂಡು ಬರ್ತೀವಿ ನಾವು 80 ಮನೆಯವರು. ಅಷ್ಟು 80 ಮನೆಯವರು ಏನು ಊಟನ ತೊಗೊಂಡು ಬಂದಿರ್ತೀವಿ, ಬುತ್ತಿನ ತೊಗೊಂಡು ಬಂದಿರ್ತೀವಿ ಅದಷ್ಟನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಂದಿಷ್ಟು ಜನ ಯಾರು ಹಿರಿಯೋರು ಇರ್ತಾರೆ, ಹಿರಿಯರು ಅವರೆಲ್ಲರೂ ಕೂಡ ಸೇರಿಕೊಂಡು ಲೇಡೀಸು ಒಂದಿಷ್ಟು ಜನ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಳ್ತಾರೆ. ಸೊ ಆಮೇಲೆ ನಾವೆಲ್ಲ ಚಿಕ್ಕವರೆಲ್ಲ ಹೋಗ್ಬಿಟ್ಟು ಹಾಲು ತುಪ್ಪ ಬಿಟ್ಬಿಟ್ಟು ನಾಗರ ಕಲ್ಲಿಗೆ ನಮಗೆಲ್ಲ ಒಂದೊಂದು ಮನೆತನಕ್ಕೆ ಅಂತ ಹೇಳ್ಬಿಟ್ಟು ಒಂದೊಂದು ಮನೆಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ತಾಳಿನೂ ಕೂಡ ಇರುತ್ತೆ. ಅದನ್ನು ಹಾಕಿಬಿಟ್ಟು 80 ಮನೆಯವ್ರ ಹತ್ರನೂ ತಾಳಿ ಇರುತ್ತೆ. ಸೊ ಅದನ್ನು ಹಾಕಿಬಿಟ್ಟು ಪೂಜೆ ಮಾಡ್ಕೊಂಡು ಮುಗಿಸ್ಕೊಂಡು ಬರ್ತೀವಿ. ಸೊ ಅದ್ರ ಬ್ಯುಸಿನಲ್ಲಿ ನಾನು ಕೂಡ ಯಾವುದೇ ವೀಡಿಯೋಸ್ ಆಗಲಿ ಏನೂ ಮಾಡೋದಕ್ಕಾಗಲಿಲ್ಲ, ನನಗೂ ಕೂಡ ಕೆಲಸ ಇತ್ತು. ಸೊ ಹಾಗಾಗಿ ವೀಡಿಯೋ ಸ್ವಲ್ಪ ಲೇಟ್ ಆದ್ರೂ ಕೂಡ ನಿಮಗೆ ಏನು ತಲುಪಿಸ್ಬೇಕಾದ್ರೆ ಅದನ್ನು ನಾನು ತಲುಪಿಸ್ತಾ ಇದ್ದೀನಿ. ಬಟ್ ನಾನು ಹೇಳಿದ್ನಲ್ಲ, ರಿಸಲ್ಟ್ ಮಾತ್ರ ಅಷ್ಟು ಚೆನ್ನಾಗಿ ಬಂದಿಲ್ಲ. ಹಾಗೆ ಬಂದುಬಿಟ್ಟು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿಬಿಟ್ಟು ಇವತ್ತು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಒಂದು ತಿಂಡಿನ. ಇದು ಬಂದುಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಬೇಕು. ಅದು ಚಿಟಪಟ ಅಂತ ಸಿಡಿದ್ಮೇಲೆ ಸ್ವಲ್ಪ ಕಡಲೆ ಬೀಜನ ಆ್ಯಡ್ ಮಾಡಿಕೊಂಡು, ಸೊ ಇದಕ್ಕೆ ತರಕಾರಿ ಬಂದುಬಿಟ್ಟು ನಾನು ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಹಾಗೆ ಆನಿಯನ್ನು ಇಷ್ಟನ್ನು ಮತ್ತು ಬೀನ್ಸ್, ಎಳೆದಾಗಿರೋಂಥ ಬೀನ್ಸ್ ಇಷ್ಟನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅರಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನೆಲ್ಲ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹೇಳಿದ್ನಲ್ಲ, ಹಬ್ಬದೆಲ್ಲ ನಾಗರು ಎಲ್ಲ ಇತ್ತಲ್ವ. ಸೊ ಹಾಗಾಗಿ ನಾವು ಮಾಡೋದು ಒಂದೇ ನಾಗರು, ಹಾಗಾಗಿ ಇದಕ್ಕೆ ಸ್ವಲ್ಪ ಕೇರಾಗಿ ಮಾಡ್ಕೊಳ್ಬೇಕು. ಅಮ್ಮ ಎಲ್ಲ ಉಪವಾಸ ಇರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಸಂಜೆ ಅಲ್ಲೇ ಪೂಜೆ ಎಲ್ಲ ಮುಗಿದ ಮೇಲೆ ಅವರು ಊಟ ಮಾಡ್ಕೊಂಡು ಬರ್ತಾರೆ. ಸೊ ಮನೆಯಲ್ಲೂ ತುಂಬ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನನಗೂ ವಾಯ್ಸ್ ಕೊಡೋದಕ್ಕಾಗಲಿಲ್ಲ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬರ್ಸು, ನಮ್ಮ ಚಾನಲಲ್ಲಿ ಇರೋವಂಥ ಸಬ್ಸ್ಕ್ರೈಬರ್ಸು ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ಹಾಗಂತ ಅನ್ಸಬ್ಸ್ಕ್ರೈಬ್ ಮಾಡೋದು ಎಲ್ಲ ಮಾಡಬೇಡಿ. ಸೊ ನಿಮಗೋಸ್ಕರ ಮತ್ತು ನನಗೋಸ್ಕರ ಅಂತಲೇ ಈ ಡಯಟ್ ಪ್ಲ್ಯಾನಿಂಗನ್ನು ಶುರು ಮಾಡಿರೋದು. ಸೊ ಹಾಗಾಗಿ ಡಿಫ್ರೆಂಟಾಗಿ ನಿಮಗೂ ಕೂಡ ಯೂಸ್ ಆಗಲಿ ಅಂತ ಹೇಳಿಬಿಟ್ಟು ಲೋ ಬಡ್ಜೆಟಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಕೂಡ ಮಾಡಿಕೊಂಡು ನಿಮಗೆ ನ್ಯೂ ರೆಸಿಪೀಸ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ನಿಮಗೂ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು. ಸೊ ನಾನು ಇವತ್ತು ಬಂದುಬಿಟ್ಟು ಪೋಹಾನ ಮಾಡ್ಕೊಂಡಿದ್ದೆ. ಇದಕ್ಕೆ ಹೇಳಿದ್ನಲ್ಲ, ಅಷ್ಟು ತರಕಾರಿನ ಹಾಕಿಬಿಟ್ಟು ಸ್ವಲ್ಪ ಅವಲಕ್ಕಿನ ನೆನೆ ಹಾಕ್ಬಿಟ್ಟು, ಜಾಸ್ತಿ ಹೊತ್ತು ನೆನೆ ಹಾಕಿಲ್ಲ, 1-2 ಮಿನಿಟ್ಸ್ ನೆನೆ ಹಾಕ್ಬಿಟ್ಟು ಅದನ್ನು ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಯೂಸ್ ಮಾಡೋದಾದರೆ, ಇಲ್ಲಾಂದರೆ ಹಸಿಮೆಣ್ಸಿಕಾಯಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಇದಕ್ಕೆ ಆಲಿವ್ ಆಯಿಲ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಆಲಿವ್ ಆಯಿಲ್ ಹಾಕಿ ಮಾಡೋದನ್ನು ನಾನು ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೂಡ ನಿಮ್ಮ ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಗೆ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಅಜ್ಜಿ ಮನೆಯಿಂದ ಜೋಳನ ಕೊಟ್ಟು ಕಳಿಸಿದ್ರು, ಮೆಕ್ಕೆಜೋಳನ. ಸೊ ಹಾಗಾಗಿ ಅದನ್ನು ತಿನ್ನೋಣ ಅಂತ ಹೇಳಿಬಿಟ್ಟು ಅದನ್ನೇ ಬೇಯಿಸ್ಕೊಂಡಿದ್ದೆ ಉಪ್ಪು ಹಾಕ್ಬಿಟ್ಟು. ಸೊ ಅದನ್ನೇ 2 ಪೀಸ್ ತೊಗೊಂಡೆ. ಒಂದು ಮೆಕ್ಕೆಜೋಳದ ತುಂಡು, ಅದನ್ನು ನಾನು 2 ಪೀಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಧ್ಯಾಹ್ನಕ್ಕೆ ಅಂತ ತಗೊಂಡ್ಬಿಟ್ಟೆ. ಸೊ ಇವತ್ತು ಸಂಜೆ ಸ್ನ್ಯಾಕ್ಸ್ ಏನೂ ತೊಗೊಳ್ಳಿಲ್ಲ, ಡೈರೆಕ್ಟಾಗಿ ಊಟನ ತೊಗೊಂಡೆ. ಊಟಕ್ಕೆ ಬಂದುಬಿಟ್ಟು ಇವತ್ತು ಚನ್ನ ಮಸಾಲದ್ದು ತೊಗೊಂಡಿದ್ದೀನಿ, ಅಂದರೆ ಕಾಬೂಲ್ ಕಡಲೆಕಾಳ್ದು ತೊಗೊಂಡಿದ್ದೀನಿ. ಅದನ್ನು ಬೆಳಗ್ಗೆನೇ ನೆನೆ ಹಾಕಿದ್ದೆ. ಸೊ ಅದು ನೀಟಾಗಿ ನೆನ್ಕೊಂಡಿತ್ತು. ಸೊ ಇದಕ್ಕೆ ನಾರ್ಮಲಾಗಿ ಯಾವುದ್ಯಾವ್ದು ವೆಜಿಟೇಬಲ್ಸು, ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೇಕಂದರೆ ಬೀನ್ಸು ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು, ಟೊಮೊಟೊ ಇದೆಲ್ಲದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕಾಬೂಲ್ ಕಡಲೆಕಾಳು ಇರುತ್ತಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡಿಕೊಂಡು, ಈಗ ಅರ್ಧ ಅಷ್ಟೇ ನಾನು ಟೊಮೊಟೊ ತೊಗೊಂಡಿರೋದು. ಅದನ್ನು ನನಗೆ ಉದ್ದದಾಗಿದ್ದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು
ಅದೇ ಥರ ಸ್ಲೈಸ್ ಮಾಡ್ಕೊಂಡಿದ್ದೀನಿ ನಾನು ಪೀಸಸ್ಸು. ಸೊ ಅರ್ಧ ಟೊಮೊಟೊನ ಹಾಕ್ಕೊಂಡಿದ್ದೀನಿ ಹುಳಿಗೆ ಅಂತ ಹೇಳಿಬಿಟ್ಟು. ಅದನ್ನು ಕೂಡ ನೀಟಾಗಿ ಮಗ್ಸ್ಕೊಂಡಾದ್ಮೇಲೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಈ 3 ತರಕಾರಿನೂ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಬೇಕಂತ ಹೇಳಿದ್ರೆ ಇಲ್ಲಿ ನಾನು ಎಂಥದ್ದು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ತಾ ಇಲ್ಲ, ಖಾರದ ಪುಡಿನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಖಾರದ ಪುಡಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ಬಿಟ್ಟು ಈಗ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೇ ನಾವು ಸೈಡ್ ಡಿಶ್ ಆಗು ಕೂಡ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ಅಂದರೆ ಎಷ್ಟು ಒಗ್ಗರಣೆ ಹಾಕ್ಕೊಳ್ತೀವಲ್ವ ಅದರಲ್ಲಿ ಅರ್ಧ ತಕ್ಕೊಂಡ್ಬಿಟ್ಟು ಇನ್ನರ್ಧ ಇದು ಕಾಬೂಲ್ ಕಡಲೆಕಾಳು ಮಿಕ್ಸ್ ಮಾಡ್ಕೊಳ್ಬೋದು. ಇಲ್ಲ ಸಲಾಡ್ ಬೇಡ ನಾನು ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಪೂರ್ತಿ ಇದಕ್ಕೇ ಕಾಬೂಲ್ ಕಡಲೆಕಾಳನ್ನ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಕಾಬೂಲ್ ಕಡಲೆಕಾಳು ನೆನೆ ಹಾಕಿದ್ದೆ ಅಲ್ವಾ, ಅದನ್ನು ಒಂದು ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಖಾರದ ಪುಡಿ, ಸೊ ಇದಕ್ಕೆ ಪೆಪ್ಪರ್ ಪೌಡರು ಮತ್ತು ಜೀರಿಗೆ ಪೌಡರು ಹಾಕ್ಕೊಳ್ಬೋದು. ಸೊ ನಾನು ಜೀರಿಗೆ ಹಾಕ್ಕೊಂಡಿರೋದ್ರಿಂದ ಅದು ಯಾವುದನ್ನು ಹಾಕ್ಕೊಂಡಿಲ್ಲ. ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೂ ತುಂಬಾ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಈಗ ಖಾರದ ಪುಡಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಾಬೂಲ್ ಕಡಲೆಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಸೊ ನೈಟ್ ಡಿಶ್ ಬಂದು ಕಾಬೂಲ್ ಕಡಲೆಕಾಳ್ದು ಆಗೋಯಿತು ನನಗೆ. ಸೊ ಇದಾಗಿತ್ತು ನಂದು ಸೆವೆಂತ್ ಡೇ ಡಯಟ್ ಪ್ಲ್ಯಾನಿಂಗು. ಹಾಗೆಯೇ 7 ಡೇಸಲ್ಲಿ ನನಗೇನು ಮಾಡಿದೆ, ರೆಸಿಪೀಸ್ಗಳು ಜಾಸ್ತಿ ಆಯಿತು. ಹಾಗೆಯೇ ನಾನು ವಾಕ್ ಆಗಲಿ ಎಕ್ಸಸೈಸ್ ಆಗಲಿ ಏನೂ ಮಾಡಲಿಲ್ಲ. ನಿಮಗಾಗಲೇ ಹೇಳ್ದಾಗೆ ನನಗೆ ಅಷ್ಟಾಗಿ ರಿಸಲ್ಟ್ ಏನೂ ಕೊಡಲಿಲ್ಲ. ಸೊ ಓಟ್ಸ್ ರೆಸಿಪಿದು ನಾನು ಏನು ಮಾಡ್ಕೊಳ್ತಿದ್ದೆ, ಏನು ಟೈಮಿಂಗ್ಸ್ ಎಲ್ಲ ಮೇಂಟೈನ್ ಮಾಡ್ತಿದ್ದೆ, ಸೊ ಇದರಲ್ಲೂ ಟೈಮಿಂಗ್ಸ್ ಮೇಂಟೈನ್ ಮಾಡಿದ್ದೀನಿ. ಬೆಳಗ್ಗೆ ಮಾರ್ನಿಂಗ್ ಅಷ್ಟೇ ನನಗೆ ಮಿಸ್ ಆಗ್ತಿದ್ದೆ ಹೊರತು ಮಧ್ಯಾಹ್ನ ಮತ್ತು ಸಂಜೆ ನಾನು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದ್ದೀನಿ. ಆದರೆ ಲಾಸ್ಟ್ ಟೈಮ್ 20 ಡೇಸ್ ಚಾಲೆಂಜಲ್ಲೇ ನಾನು ಏನು ಮಾಡ್ಕೊಂಡಿದ್ದೆ ಅದರದ್ದು ಎಫೆಕ್ಟು ಇದರಲ್ಲಿ ನನಗೆ ಸಿಗಲಿಲ್ಲ. ಸೊ ಹಾಗಾಗಿ ಈ ಥರ ಪ್ಲ್ಯಾನಿಂಗ್ ಮಾಡೋದು ಸ್ವಲ್ಪ ನನಗೆ ಪರ್ಸ್ನಲಾಗಿ ನನಗೆ ವೇಸ್ಟ್ ಅಂತ ಅನ್ನಿಸ್ತು. ಬಟ್ ಈ ರೆಸಿಪೀಸ್ಗಳನ್ನ ನಿಮ್ಮ ಈ ಡಯೆಟ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ 7th ಡೇ. ನೆಕ್ಸ್ಟು ಇನ್ನೂ ಡಿಫ್ರೆಂಟಾಗಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.